ನೀರು ಜೀವಕ್ಕೆ ಆಧಾರವಾಗಿದ್ದು ಪಂಚಭೂತಗಳಲ್ಲಿ ಒಂದಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ನೀರನ್ನ ಕೇವಲ ನೈಸರ್ಗಿಕ ಸಂಪನ್ಮೂಲ ಅಂತ ಅಲ್ಲ, ದೈವ ಸ್ವರೂಪ ಹಾಗೇನೆ ಅಮೃತ ಅಂತ ಪರಿಗಣಿಸಲಾಗುತ್ತೆ. ಧಾರ್ಮಿಕ ಆಚರಣೆಗಳು, ಶುಭ ಕಾರ್ಯಗಳು, ಗೃಹ ಪ್ರವೇಶದಿಂದ ಹಿಡಿದು ಹುಟ್ಟು ಸಾವುಗಳವರೆಗೆ ನೀರಿಗೆ ವಿಶೇಷ ಮಹತ್ವ ಇದೆ. ನಮ್ಮ ದೇಹದಲ್ಲೂ ಕೂಡ ನೀರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ನೀರಿಲ್ಲದೆ ಬದುಕು ಅಸಾಧ್ಯ ಅಂತ ಎಲ್ರಿಗೂ ಕೂಡ ತಿಳಿದಿರುವಂತಹ ಸತ್ಯ. ನೀರನ್ನ ಅತಿಯಾಗಿ ಬಳಸೋದು ಅಥವಾ ವ್ಯರ್ಥ ಮಾಡೋದ್ರಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದಂತೆ. ವಿಶೇಷವಾಗಿ ಸ್ನಾನಕ್ಕೆ ಅತಿಯಾದ ಸಮಯ ತಗೊಳ್ಳೋದು, ಅನಗತ್ಯವಾಗಿ ನೀರನ್ನ ಹರಿಸೋದು ಮನೆಗೆ ದಾರಿದ್ರ್ಯವನ್ನ ಆಹ್ವಾನಿಸುತ್ತೆ ಅಂತ ಪುರಾಣಗಳು ಮತ್ತೆ ಹಿರಿಯ ಅನುಭವಿಗಳು ಹೇಳ್ತಾರೆ. ಇನ್ನು ಸ್ತ್ರೀ ಪುರುಷ ಭೇದವಿಲ್ಲದೆ ಯಾರೇ ಅತಿಯಾಗಿ ನೀರನ್ನ ಬಳಸಿದ್ರೂ ಅದರ ಪರಿಣಾಮ ಎದುರಾಗಬಹುದು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಆದ್ರಿಂದ ನೀರಿನ ಬಳಕೆಯಲ್ಲಿ ಮಿತತ್ವ ಮತ್ತೆ ಹಿತತ್ವ ಅತ್ಯವಶ್ಯಕ. ನೀರನ್ನ ಕುಡಿಯುವಾಗ್ಲೂ ಕೂಡ ನಿಧಾನವಾಗಿ ಅಮೃತ ಅಂತ ಭಾವಿಸಿ ಕುಡಿಬೇಕು. ಸಾಧ್ಯವಾದ್ರೆ ಅಮೃತೋಪಸ್ಯ ಪರನಮಸಿ ಅನ್ನುವಂಥ ಮಂತ್ರವನ್ನ ಸ್ಮರಿಸುವುದು ಉತ್ತಮ. ಇನ್ನು ನೀರನ್ನ ದೈವ ಸಮಾನವಾಗಿ ಗೌರವಿಸಿ ವ್ಯರ್ಥ ಮಾಡದೆ ಬಳಸಿದ್ರೆ ನಮಗೆ ಶಾಂತಿ, ನೆಮ್ಮದಿ ಮತ್ತೆ ಸಮೃದ್ಧಿ ದೊರಕುತ್ತೆ. ಈ ಅರಿವನ್ನ ಮುಂದಿನ ಪೀಳಿಗೆಗೂ ಕೂಡ ತಲುಪಿಸೋದು ನಮ್ಮೆಲ್ಲರ ಕರ್ತವ್ಯ.